ಶಬ್ದಗಳೇ ಸಾಲದು ಈ ಸಿನಿಮಾದ ಬಗ್ಗೆ ಹೇಳಲಿಕ್ಕೆ. ಏನು ಹೇಳಿದ್ರು ಎಷ್ಟು ಹೇಳಿದ್ರು ಅದು ಕಡಿಮೆನೇ. ಆ್ಯಂಡ್ ಕಾಂತಾರದ ಫಸ್ಟ್ ಪಾರ್ಟ್ನ ರೀತಿಯೇ ಈ ಪಾರ್ಟ್ನ ಕ್ಲೈಮ್ಯಾಕ್ಸ್ ಸಹ ಬ್ರಿಲಿಯಂಟ್. ಯಾವ ಇಂಟರ್ನ್ಯಾಷನಲ್ ಹಾಲಿವುಡ್ ಫಿಲ್ಮ್ಗಿಂತಲೂ ಯಾವುದೇ ಆ್ಯಂಗಲ್ನಲ್ಲೂ ಕಡಿಮೆ ಏನಿಲ್ಲ, ಹಿಂದೆ ಬಿದ್ದಿಲ್ಲ. ಅಷ್ಟು ಫೈನೆಸ್ಟ್, ಅಷ್ಟು ಬೆಸ್ಟ್ ಆಗಿದೆ ಈ ಸಿನಿಮಾ. ಇನ್ನು ಕಾಂತಾರ ಚಾಪ್ಟರ್ 1, ಕಾಂತಾರ ಸಿನಿಮಾದ ಸೆಕೆಂಡ್ ಪಾರ್ಟ್, ಪ್ರೀಕ್ವಲ್ ಆಗಿರುವಂತಹ ಇದರ ಬಗ್ಗೆ ಹೇಳುವುದಾದಲ್ಲಿ, ನಾವು ಮೊದಲಿಗೆ ಬಂದಂತಹ ಅಂದರೆ ಕಾಂತಾರದ ಫಸ್ಟ್ ಪಾರ್ಟ್ನಲ್ಲಿ ಏನನ್ನು ನೋಡಿದ್ವೋ, ಏನನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವೋ, ಈ ಸಿನಿಮಾ ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚಿಗೆನೇ ನಮಗೆ ನೀಡುತ್ತೆ. ಆಸ್ ವಿ ಆಲ್ ನೋ, ಟ್ರೇಲರ್ನಲ್ಲಿ ನಮಗೆ ತೋರಿಸಿದ್ದು ಕೇವಲ 0.1% ಅನ್ನಬಹುದು. ಆಲ್ಮೋಸ್ಟ್ ಮೆಜಾರಿಟಿ ಆಗಿರುವಂತಹ ಏನನ್ನು ಅವರು ರಿವೀಲ್ ಮಾಡಲೇ ಇಲ್ಲ ಅನ್ನಬಹುದು. ಸಿನಿಮಾ ನಿಮ್ಮನ್ನು ತನ್ನೊಂದಿಗೆ ತನ್ನದೇ ಲೋಕಕ್ಕೆ ಕರೆದುಕೊಂಡು ಹೋಗುತ್ತೆ. ಒಂದೆರಡು ಸಿಚುವೇಶನ್ ಅನ್ನು ಹೊರತುಪಡಿಸಿ ಉಳಿದಂತೆ ಈ ಸಿನಿಮಾ ನಿಮ್ಮನ್ನು ತನ್ನೊಂದಿಗೆ ಸಕ್ಸಸ್ಫುಲಿ ಹಿಡಿದಿಟ್ಟುಕೊಳ್ಳುತ್ತೆ. ಅದರಲ್ಲಿ ಯಶಸ್ವಿ ಆಗುತ್ತೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ರಿಷಬ್ ಶೆಟ್ಟಿ ರಚಿತ, ನಿರ್ದೇಶಿತ, ಅಭಿನಯದ ಈ ಸಿನಿಮಾ ವಿಷನ್, ಎಕ್ಸಿಕ್ಯೂಷನ್ ಆ್ಯಂಡ್ ಪ್ರೆಸೆಂಟೇಷನ್ ಸರಿಯಾಗಿ ಇದ್ರೆ ಏನನ್ನೂ ಮಾಡಬಹುದು ಎನ್ನುವುದನ್ನು ಇದು ಸಾಬೀತುಪಡಿಸುತ್ತೆ. ಈ ಮಣ್ಣಿನ, ಈ ನೆಲದ ಸಂಸ್ಕೃತಿ, ಆಚಾರ, ವಿಚಾರಗಳನ್ನು ಅವರು ಯಾವ ಒಂದು ವಿಷನ್ನೊಂದಿಗೆ ಪ್ರೆಸೆಂಟ್ ಮಾಡಬೇಕೆಂದಿದ್ರೋ ಅದರಲ್ಲಿ ಅವರು ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಬಿಕಾಸ್ 500, 600, ಇನ್ಫ್ಯಾಕ್ಟ್ 700 ಕೋಟಿ ಬಜೆಟ್ನ ಸಿನಿಮಾ ಏನು ಅಚೀವ್ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲವೋ ಅದನ್ನು ಅವರು 100-125 ಕೋಟಿಯ ಬಜೆಟ್ನೊಂದಿಗೆ ಸಾಧಿಸಿ ತೋರಿಸಿದ್ದಾರೆ. ಸಿಂಪಲ್ ಆಗಿ ಹೇಳುವುದಾದರೆ, ಒಬ್ಬ ರಾಜ ಹಾಗೂ ಕಾಂತಾರದ ಕಾಡು, ಅಲ್ಲಿನ ನಿವಾಸಿಗಳ ನಡುವಿನ ಕಥೆಯನ್ನು ಸಿನಿಮಾದಲ್ಲಿ ತೋರಿಸಲಾಗಿದೆ. ನಂತರ ಮುಂದೆ ಏನೆಲ್ಲ ಆಯಿತು, ಅಂದರೆ ಯಾವೆಲ್ಲ ಘಟನೆ ಸಂಭವಿಸಿತು ಎನ್ನುವುದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳಿದುಕೊಳ್ಳಬೇಕು. ಇದರ ಪ್ರೊಡಕ್ಷನ್ ಕ್ವಾಲಿಟಿ, ಸೆಟ್ ಡಿಸೈನ್, BGM, ಆ್ಯಕ್ಷನ್ ಎಲ್ಲವೂ ಬೆಸ್ಟ್ ಆಗಿದೆ. ಆ್ಯಂಡ್ ಪರ್ಫಾರ್ಮೆನ್ಸ್ ಅನ್ಡೌಟೆಡ್ಲಿ ಎಲ್ಲರೂ ತಮ್ಮ ಬೆಸ್ಟನ್ನೇ ನೀಡಿದ್ದಾರೆ. ಯಾವುದಕ್ಕೆ ಆಗಲಿ ಯಾವ ಮಟ್ಟಕ್ಕೆ ಡೆಡಿಕೇಟ್ ಆಗಬಹುದು ಎನ್ನುವುದನ್ನು ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ರಿಷಬ್ ಇಲ್ಲಿ ತೋರಿಸಿದ್ದಾರೆ. ಆ್ಯಂಡ್ ಎಸ್, ನೀವು ಈ ಸಿನಿಮಾವನ್ನು ನೋಡಿದರೆ ನಿಮ್ಮ ಒಪಿನಿಯನ್ ಖಂಡಿತ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.